ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಿಂದೇ ಸಾಕಾಯ್ತು. ತರದ ಹಣ್ಣುಗಳು, ಒಂದು ಟೇಸ್ಟ್ ಇನ್ನೊಂದು ಹಣ್ಣಿಗಿಲ್ಲ, ಅಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಹಣ್ಣು. ಎಲ್ಲರೂ ಟ್ರೈ ಮಾಡ್ಲೇಬೇಕು. ಮ್ಯಾಂಗೋಸ್ಟಿನೋ ನೋಡಕ್ ಮಾತ್ರ ಚೆನ್ನಾಗಿಲ್ಲ, ತಿನ್ನಕ್ಕೂ ತುಂಬಾ ಚೆನ್ನಾಗಿದಲ್ಲ ನೋಡಿ. ಹಿಂಗೆ ಥ್ಯಾಂಕ್ ಯು. ಚೆನ್ನಾಯ್ತಾ? ಡಿಫ್ರೆಂಟ್ ಏನಪ್ಪಾ ಅಂದ್ರೆ ಒಂದೆಲಗ ಸೊಪ್ಪು ಅಂತ ಬರುತ್ತೆ, ನಮ್ಮೂರ್ ಕಡೆ ಅದು ಸಿಗೋದಿಲ್ಲ. ತುಂಬಾ ಚೂಟಿ ಆಗ್ತಾರೆ ಇದನ್ನ ತಿಂದ್ರೆ ಅಂತೆಲ್ಲ ರೇಗಿಸ್ತಾ ಇದ್ರು. ನಾನು ಇನ್ನಷ್ಟು ಚೂಟಿ ಆಗ್ಲಿ ಅಂತ ಕೇಳ್ತಾ ಇದ್ದೆ. ಒಂದೆಲಗ ಸೊಪ್ಪು ತಿನ್ಸಿದ್ರು. ನಾವು ಏನ್ ಸೇವನೆ ಮಾಡ್ತೀವಿ ಅದು ನಮ್ಮ ದೇಹ ಆ ತರ ಬಿಹೇವ್ ಮಾಡುತ್ತೆ. ಕಲರಿಂಗ್ ಆಡ್ ಮಾಡಿರುವಂತ ಫುಡ್ ಆಗಿರ್ಬೋದು, ಅಥವಾ ಫ್ರೈಡ್ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಇದೆಲ್ಲ ಸೇವನೆ ಮಾಡೋದ್ರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಇದು ಮಾಡಿ ಒಂದು ಆರೋಗ್ಯಕರವಾದ ಒಂದು ಹೆಲ್ದಿ ಡೇಟ್ ಅಂತಾನೆ ಕರಿಬಹುದು ಇವತ್ತು. ನೋಡಿ ಗಗನ ಅವರೇ, ರಾಗಿ ಅಂಬ್ಲಿ ತಂಪು, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕುಡಿ. ಥ್ಯಾಂಕ್ ಯು. ಇದೆಲ್ಲ ಕೊಡಲ್ವಾ ಅಕ್ಕ? ನಾವು ಆಮೇಲೆ ರಾಗಿ ಅಂಬ್ಲಿ ಕೂಡ ಕುಡಿದು ಇವತ್ತು ದೇಹಕ್ಕೂ ತಂಪು, ಮನಸ್ಸಿಗೂ ಒಂದು ಆನಂದ. ಅದು ಕೂಡ ನಮ್ಮ ರೈತರು ಬೆಳೆಯುವಂತ ರಾಗಿ. ಕಡ್ಲೆಕಾಯಿ ಎಷ್ಟು ಅಜ್ಜಿ? ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷ. ಒಂದು ಸಿಂಪಲ್ ಲೈಫ್ ನ ಹೆಂಗ್ ಲೀಡ್ ಮಾಡ್ತೀನಿ ನನ್ನ ಬರುವಂತ ಕನಸಿನ ರಾಣಿ ಜೊತೆ ಅಂತ ಒಂದು ದಿನನ ಇವತ್ತು ನಾನು ಸ್ಪೆಂಡ್ ಮಾಡಿದ್ದು. ಆಕ್ಚುಲಿ ಸ್ಪೆಷಲ್ ಏನು ಅಂದ್ರೆ, ನಾನು ಸುಮಾರಷ್ಟು ಹೋಟೆಲಲ್ಲೆಲ್ಲ ಹೋಗಿ ಇಡ್ಲಿ ಎಲ್ಲ ತಿಂತಿದ್ದೀನಿ. ಬಟ್ ನಾನು ಬಾಳೆ ಎಲೆ ಮೇಲೆ ಇವತ್ತು ನನಗೆ ಇಡ್ಲಿ ತಿನ್ಸಿದ್ರು. 2 ಮೊಳ ಕೊಡಿ ಅಕ್ಕ. ಜಡೆ ಎಣಿಯಕ್ ಬರುತ್ತೆ ನಂಗೆ. ನನ್ನ ತಂಗಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಜಡೆ ಎಣಿತಾ ಇದ್ದೆ. ಅಷ್ಟೇ ಅಲ್ಲದೆ ಅಲ್ಲಿ ನನಗೆ ಹೂ ತಗೊಂಡು ಹೂ ಮುಡ್ಸಿದ್ರು. ಜಡೆ ಕೂಡ ಪ್ರತಾಪ್ ಅವರೇ ಎಣ್ದಿದ್ದು. ಅವ್ರಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಅಂತೆ. ಸೊ ಅದಕ್ಕೆ ನಾನು ಹೂ ಮುಡ್ಕೋಬೇಕು ಅಂತ ಅವರೇ ಜಡೆ ಹಾಕಿ ನಂಗೆ ಹೂ ಮುಡ್ಸಿದ್ದು. ಈಗ ನಮ್ಮ ಮಂಡಿ ದುಡ್ಗಿದ ಕಣ್ಣೆ ಕಾಣಿಸ್ತಿದ್ದಾಳ? ಎಲ್ಲಿ ತಿರುಗಿಸು. ಹಾ, ಹಿಂಗೆ ನಮ್ಮ ಕಡೆ ಮುಡ್ಕೊಳ್ಳೋದು. ಗಗನ್ ಅವ್ರು ಈಗ ತಾನೇ ಗದೆ ಸೀಮೆಯಲ್ಲಿ ನಾಟಿ ಮಾಡಿರೋ ಬಂತರ ಇದ್ದಾರೆ. ಅವ್ರನ್ನ ಹೆಂಗೆ ತಯಾರು ಮಾಡಿ ಫುಲ್ ನಮ್ಮ ಮಂಡ್ಯ ಒಂದು ಹಳ್ಳಿ ಲುಕ್ ಕರ್ಕೊಂಡ್ಬಂದು ಹೆಂಗ್ ಕೊಡ್ತೀನಿ ನೋಡ್ತಾ ಇದ್ರೆ. ಗಗನ್ ಅವ್ರ ರೆಡಿನಾ? Yes, I'm very excited. ಚೇಂಜ್ ಅವ್ರಿಗೆ ಬನ್ನಿ ಕರ್ಕೊಂಡು. ಮೇಡಮ್ ಸೀರೆಗಳು ತೋರಿಸಿ ಮೇಡಮ್. ಚೆನ್ನಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅವ್ರಿಗೆ ಒಂದು ಗ್ರೂಮ್ ಮಾಡಿ ಒಂದು ಬಟ್ಟೆ ಕೊಡ್ಸೋಣ ಅಂತ ಹೋಗಿದ್ವಿ. ಸುಸಂಸ್ಕೃತವಾಗಿ ತೋರಿಸ್ಬೇಕು ಅಂತ ನನ್ನ ಒಂದು ಮೈಂಡ್ ಅಲ್ಲಿ ಇತ್ತು. ರೈಟ್, ಕಲರ್ ಮ್ಯಾಚ್ ಆಗುತ್ತಲ್ವಾ? ಓ, ಸಕಲ ಮ್ಯಾಚ್ ಆಗುತ್ತೆ. ಇಷ್ಟು ಸ್ಯಾರೀಸ್ ನ ನೋಡಿದ್ಮೇಲೆ ಒಂದ್ ಸ್ಯಾರಿ ಫೈನಲೈಸ್ ಆಯ್ತು. ಸೊ ನೀವು ಕೂಡ ಕಾದ್ ನೋಡಿ ನಾನು ಪ್ರತಾಪ್ ಅವ್ರ ಡ್ರೀಮ್ ಗರ್ಲ್ ಡ್ರೆಸ್ ಅಲ್ಲಿ ಹೇಗ್ ಕಾಣ್ತೀನಿ ಅಂತ. ನಾನಂತೂ ಡೇನ ತುಂಬಾ ಎಂಜಾಯ್ ಮಾಡಿದ್ದೀನಿ. ಪುಟ್ಟಮಲ್ಲಿ ನೋಡು ನೀನಿಲ್ಲಿ. ಏನೇ ಹೇಳು ಪ್ರತಾಪ್, ಡ್ರೀಮ್ ಅಲ್ಲಿ ಬರೋ ಹೆಣ್ಣಿಗೆ ಹಣ್ಣು ತಿನ್ಸಿದಂತ ಏಕೈಕ ಗಂಡು ಗಲಿ ಕಣ. ಈ ಡ್ರೋನ್ ಪ್ರತಾಪ್ ಎಕ್ಸ್ಪ್ರೆಷನ್ ನೋಡಿ ನನ್ಗೆ ಗಾಬರ ಬಿಟ್ಟಿದೆ ಕಣಯ್ಯ. ಏನ್ ಜೋಶು, ಏನ್ ಕತೆ, ಏನಿದು ಈ ಅಟೈರ್ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮಿಸ್ಟರ್ ಡ್ರೋನ್ ಪ್ರತಾಪ್. ಪುಟ್ಟಂಜ ಮೂವಿಲಿ ರವಿ ಸರ್ ಉಮಾಶಿ ಮ್ಯಾಮ್ ಛತ್ರಿ ಇಟ್ಕೊಂಡು ಬರ್ತಾರಲ್ಲ, ತೂತು ಛತ್ರಿ, ಅದಕ್ಕೆಲ್ಲ ಒಡವೆ ಎಲ್ಲ ಹಾಕ್ತಿರ್ತಾರೆ ಇದೆಲ್ಲ. ಸೊ ಅದೊಂದು ಅದೇ ನನ್ನ ಮನಸ್ಸಲ್ಲಿ ಚಿಕ್ಕ ವಯಸ್ಸಿಂದ ನೋಡಿದಾಗೆಲ್ಲ. ಸೊ ಇದು ಅದೇ ಕಾನ್ಸೆಪ್ಟ್ ಅಂದ್ರೆ ಗಗನ ತೂತು ಛತ್ರಿಗೆ ಹೋಲಿಸ್ತಾ ಇದೆಯಾ? ತೂತು ಛತ್ರಿ ಅಂತಲ್ಲ, ಅಂದ್ರೆ ಮೀನಾ ಮ್ಯಾಮ್ ಇದಾರಲ್ಲ, ಮೀನಾ ಮ್ಯಾಮಿಗೆ ಹೋಲ್ಸಿರೋದು ರೆಡಿ ಮಾಡ್ತಾರಲ್ಲ ಮೀನಾ ಮ್ಯಾಮ್ ನ, ಆ ಕಾನ್ಸೆಪ್ಟ್. ಒಟ್ಟಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಏನ್ ಕಲರ್ ನಡೆದಾಡೋ ಕಾಮನ ಬಿಲ್ ಕಣ್ಣಂಗ್ ಕಾಣ್ತಾ ಇದೆಯಾ ಕಣಮ್ಮ. ಆಹಾ, ಥ್ಯಾಂಕ್ ಯು ಸರ್. ಅಟ್ಲೀಸ್ಟ್ ನೀವಾದ್ರೂ ಚೆನ್ನಾಗಿ ನನಗೆ ಹೋಲಿಕೆ ಮಾಡಿದ್ರಿ. ಯಾವಾಗ್ಲಿಂದ ಇದು ಹಣ್ಣಿನ ಮಂಡಿ ತರಕಾರಿ ಮಂಡಿಗೆ ಹೋಲಿಕೆ ಮಾಡ್ಬಿಟ್ರು. ನನ್ನ ಬೇಜಾರಾಗ್ತಿತ್ತು ನನಗೆ ಅಲ್ಲಿ ನಿಂತ್ಕೊಂಡು. ನೋಡೋದಕ್ಕೆ ಮಂಡ್ಯ ಸೊಸೆ ತರ ಕಾಣ್ತಾ ಇದಾರೆ. ಈ ಒಂದು ರೌಂಡ್ಗೋಸ್ಕರ ನಿಮ್ಮ ಬ್ಯಾಚುಲರ್ ಜೊತೆ ಒಂದು ದಿನ ಪೂರ್ತಿ ಕಳೆದಿಲ್ಲ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಡೀ ದಿನ ಹಣ್ಣು ತಿಂದಿತ್ತು. ಹೌದು, ನಾನು ಅಷ್ಟೊಂದು ಹಣ್ಣು ನನ್ನ ಜೀವಮಾನದಲ್ಲೇ ತಿಂದಿಲ್ಲ. ಒಂದೇ ದಿನದಲ್ಲಿ ಅಷ್ಟು ತಿನ್ಸ್ಬಿಟ್ರು. ಎಲ್ಲ ಹಣ್ಣು ಡಿಫ್ರೆಂಟ್ ಟೇಸ್ಟು. ಲೈಫಲ್ಲೂ ಹಂಗೆ ಅಲ್ವಾ, ಎಲ್ಲ ಡಿಫ್ರೆಂಟ್ ಪಾತೆ ಸಿಗೋದು ನಮಗೆ ಒಂದೇ ಥರ ಸಿಗಲ್ಲ. ಒಂದ್ಸರಿ ಕಹಿ ಬರುತ್ತೆ, ಒಂದ್ಸರಿ ಸ್ವೀಟ್ ಇರುತ್ತೆ, ಒಂದ್ಸರಿ ಸೋರ್ ಟೇಸ್ಟ್ ಇರುತ್ತೆ. ಎಲ್ಲದನ್ನೂ ಅಕ್ಸೆಪ್ಟ್ ಮಾಡಬೇಕು, ಇದೆಲ್ಲ ಇದ್ರೆ ಲೈಫು ಅಂತ. ಸೊ ಆ ಥರ ಡಿಫ್ರೆಂಟ್ ಟೇಸ್ಟ್ ಆಫ್ ಹಣ್ಣುಗಳೆಲ್ಲ ತಿಂದಮೇಲೆ ನನಗೆ ಒಂದು ಲೈಫ್ ಲೆಸನ್ನು, ನನಗೊಂದು ಮೋಟಿವೇಶನ್ನು, ಒಂದು ಟೇಸ್ಟು ಎಲ್ಲನೂ ಸಿಕ್ತು ಇವತ್ತು. ವೆರಿ ನೈಸ್. ಈಗ ಡ್ರೋನ್ ಪ್ರತಾಪ್ ಅವ್ರನ್ನ ಒಂದು ಹಣ್ಣುಗಳಿಗೆ ಹೋಲ್ತಿದ್ದಾರೆ, ಏನಂತ ಹೋಲಿಸ್ತೀರಾ ಅವ್ರನ್ನ? ಕಣ್ಣು ಕರಿದ್ರಾಕ್ಷಿ,
ನೋಸ್ ಬಂದ್ಬಿಟ್ಟು ಯಾವ ಫ್ರೂಟು ಇದು ಗಿಣಿಮೂತಿ ಮಾವಿನಕಾಯಿ. ಗಿಣಿಮೂತಿ ಮಾವಿನಕಾಯಿ. ನೋಸ್ ಬಂದ್ಬಿಟ್ಟು ಗಿಣಿಮೂತಿ ಮಾವಿನಕಾಯಿ. ಚೀಕ್ಸು ಒಂಥರ ಈ ಶೇಪಲ್ಲಿದೆ. ಮ್ಯಾಂಗೋ ಒಳಗಡೆ ವಾಟೆ ಇರುತ್ತಲ್ವಾ, ವಾಟೆ ಶೇಪಲ್ಲಿದೆ. ವಾಟೆ ಮ್ಯಾಂಗೋ ಒಳಗಡೆ ಅದು ವಾಟೆ ಇರುತ್ತೆ, ಅದನ್ನ ಚೀಪಿರ್ತಾರೆ, ಅವಾಗ ಅದು ಸ್ವರ್ಗೋಗಿರುತ್ತಲ್ವ ಸರ್. ಎಸ್ ರಚು? ನಾನು ನೋಡ್ತಿದ್ರೆ ಎಳ್ನೀರಿಂದ ಸ್ಟಾರ್ಟ್ ಆಯ್ತು. ಎಳ್ನೀರ್ ಆದ್ಮೇಲೆ ಇದು ಹಳಸ್ಲಣ್ಣು, ಇವ್ರು ಒಂದಾದ್ಮೇಲೆ ಆಮೇಲೆ ಇಡ್ಲಿ, ಅದಾದ್ಮೇಲೆ ಇನ್ನೊಂದು ಹಣ್ಣು. ಆಸ್ ಯು ಸೈಡ್ ಇಟ್ ವಾಸ್ ಸೋ ಹೆಲ್ದಿ. ದ ಡೇ ವಾಸ್ ವೆರಿ ವೆರಿ ಹೆಲ್ದಿ. ಅದೊಂಥರ ಡಿಟಾಕ್ಸ್ ಮಾಡ್ಕೊಂಡಂಗಿತ್ತು. ಇವತ್ತು VT ನೋಡ್ತಿರ್ಬೇಕಾದ್ರೆ ಯಾವುದೋ ಡಾಕ್ಟರ್ ಜೊತೆ ಇರೋ ತರ ಇತ್ತು ನನಗೆ. ಅವನು ಡ್ರೋನ್ ಪ್ರತಾಪ್ ತರ ಅನ್ಸ್ತಾನೆ ಇರ್ಲಿಲ್ಲ ನನಗೆ. ಅಂದ್ರೆ ನಿನ್ನ ಡ್ರೀಮ್ ಗರ್ಲ್ ಹೇಗಿರ್ಬೇಕು ಅಂತ ನೀನ್ ಇಮ್ಯಾಜಿನ್ ಮಾಡ್ಕೊಂಡಾಗ ಎನಿ ಡೇ ಎಲ್ಲ ಹೆಣ್ಮಕ್ಳು ಈ ಗೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. 3 ಜನ ಸೀರೆ ಉಟ್ಟಿದ್ದಾರೆ, ಅವಳ ಜೊತೆ 4 ಜನ. ಅವರೆಲ್ಲ ಬೇರೆ ಬೇರೆ ಕಲ್ಚರ್ನ ರೆಪ್ರೆಸೆಂಟ್ ಮಾಡಕ್ ಬಂದಿದಾರಲ್ವಾ ವೇದಿಕೆ ಮೇಲೆ. ಸೊ ಅದು ಖುಷಿ ಆಗತ್ತೆ. ಅಂಡ್ ಇವಳು ನಮ್ಮ ಹುಡುಗಿ, ನಮ್ಮ ಕನ್ನಡದ ಹುಡುಗಿ ತರ ಕಾಣಿಸ್ತಿದ್ದಾಳೆ ಅವಳು ಇವತ್ತು. ಗಗನ, ಥ್ಯಾಂಕ್ ಯು ಮ್ಯಾಮ್. ನಿನಗಿಂತ ಲಕ್ಷಣವಾಗಿರುವಂತ, ಮುದ್ದಾಗಿರುವಂತ, ನಿನಗಿಂತ ಜಾಸ್ತಿ ಬ್ರೈನ್ ಇರುವಂತ ಹುಡುಗಿ ಸಿಗ್ಲಿ ನೀನು. ಗಗನ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಅವನು ಪಂಚಗೆಂಚೆ ಕಾಂಬಿನೇಷನ್ ಚೆನ್ನಾಗಿದೆ, ಟೆಕ್ನಿಕಲ್ ಟ್ರೆಡಿಷನಲ್ ಕಾಂಬಿನೇಷನ್ ಚೆನ್ನಾಗಿದೆ. ಈ ಪರಿವರ್ತನೆ ಬಗ್ಗೆ ಅವ್ರ ಸ್ನೇಹಿತರು ಏನ್ ಹೇಳ್ತಾರೆ ಕೇಳ. ಬನ್ನಿ, ಡ್ರೋನ್ ಪ್ರತಾಪ್ ಅವರ ಸ್ನೇಹಿತರು ಆ ವೇದಿಕೆ ಮೇಲೆ. ನಿಮ್ಮ ಸ್ನೇಹಿತರು ನಮ್ ಜೊತೆ ಇದಾರೆ. ಹೆಂಗೆ ಸರ್? ನಾವು ಕಂಡಂತೆ ಬೇರೆ ತರ ಇದಾರೆ, ನೀವು ಕಂಡಂತೆ ಹೆಂಗೆ ಅವರು? ಮುಂಚೆ ಎಲ್ಲ ಯಾವ್ದಾದ್ರು ಮದುವೆ ಆಫರ್ ಬಂತು ಅಂದ್ರೆ ನೋಡೋಣ ಹಾಗೆ ಹೀಗೆ ಅಂತಿದ್ದವ್ರು. ಈಗ ಮೊನ್ನೆ 2-3 ಆಫರ್ ಬಂದಿದ್ದು. ಎಲ್ಲಿದಾರಂತೆ, ಯಾವ 2-3 ಕೇಳಿದ್ರು. ಮತ್ತೆ ಅವ್ರಿಗ ನಿಮ್ಗ ನೋಡ್ತಾ ಇರೋದು? ಅವ್ರಿಗ ಸರ್. ನೀವೇ ನಾಚ್ಕೋತಾ ಇದ್ದೀರಿ? ನಾಚ್ಕೊಳ್ಳೋ ತರ ಮುಂಚೆ ಇರ್ಲಿಲ್ಲ, ಈಗ ನಾಚ್ಕೊಂತವ್ರೆ. ನೋಡಿ ನನ್ಗೊಂಥರ ಅನ್ಸೈತೆ ಸರ್. ಯು ಆರ್ ಶೋಯಿಂಗ್ ಇಂಟ್ರೆಸ್ಟ್ ಟುವರ್ಡ್ಸ್ ಮ್ಯಾರೇಜ್. ಆಮೇಲೆ ಮತ್ತೆ ಇನ್ನೊಂದು ತುಂಬಾ ಭಯಂಕರ ಬದಲಾವಣೆ ಅಂದ್ರೆ, ನಮ್ಮನೆ ಊಟಕ್ಕೆ ಕರೆದಿದ್ವಿ ಫಂಕ್ಷನ್ಗೆ ಅಂದ್ಬಿಟ್ಟು. ಬಂದಿದ್ದಾಗ 2-2:30 ರಾತ್ರಿ ಆಗಿದೆ ಸರ್. ಮೇಲ್ಗಡೆ ಏನೋ ಸೌಂಡ್ ಬಂದಂಗ ಅನಿಸ್ತು, ಕಾಲ ಯಾರೋ ಓಡಾಡ್ತಿದ್ದಾರೆ ಅನ್ನೋ ಸರ. ಸರಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೋಗಿ ನೋಡಿದ್ರೆ ಇನ್ನೂ ಡ್ಯಾನ್ಸ್ ಆಡ್ತಾ ಕೂತವ್ರು ಇವರು. ಮೇಡಮ್ ನಮಸ್ತೆ. ಪ್ರತಾಪ್ ಅಲ್ಲಿ ಆಗಿರುವಂತ ಬದಲಾವಣೆ ಹೇಳಿ. ಪ್ರತಾಪ್ ಅವ್ರನ್ನ ಸುಮಾರು 8 ವರ್ಷದಿಂದ ನೋಡ್ತಾ ಇದ್ದೀನಿ. ಅವಾಗೆಲ್ಲ ಆಕ್ಚುಲಿ ಯಾರ ಹತ್ರನಾದ್ರೂ ಮಾತಾಡ್ಬೇಕು ಅಂತ ಅಂದ್ರೂ ಸ್ವಲ್ಪ ಟೈಮ್ ತಗೊಳ್ಳೋದು. ಬಟ್ ಈ ಶೋಗೆ ಭರ್ಜರಿ ಬ್ಯಾಚುಲರ್ಸ್ಗೆ ಬಂದಾದ್ಮೇಲಿಂದ ಪ್ರತಾಪ್ ಅವರಲ್ಲಿ ತುಂಬಾ ಬದಲಾವಣೆ ನೋಡ್ತಾ ಇದ್ದೀನಿ. ಈಸಿಯಾಗಿ ಮಾತಾಡ್ತಾರೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ, ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಿದ್ದಾರೆ. ಸೊ ಅದೊಂದು ತುಂಬಾ ಖುಷಿ ಇದೆ ಈ ಶೋಗ್ ಬಂದಾದ್ಮೇಲೆ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ಒಬ್ಬ ವಿಜ್ಞಾನಿ ಪ್ರೇಮಜ್ಞಾನಿ ಆಗ್ತಾ ಇರೋದು ಈ ವೇದಿಕೆಯಲ್ಲಿ ಅಂತ ಹೇಳಕ್ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್.